ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾವುದೇ ಚಿತ್ರದಲ್ಲಿ ನಾಯಕನ ಪಾತ್ರವು ಎಷ್ಟು ಮುಖ್ಯವೋ ಖಳನಾಯಕನ ಪಾತ್ರವು ಅದಕ್ಕಿಂತ ಮುಖ್ಯ. ಏಕೆಂದರೆ ಖಳನಾಯಕನಿದ್ದರೆ ನಾಯಕನ ಪಾತ್ರಕ್ಕೆ ಒಂದು ಬೆಲೆ ಸಿಗುತ್ತದೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಖಳನಾಯಕರಲ್ಲೇ ದಿಗ್ಗಜರಾದ ವಜ್ರಮುನಿಯವರು, ನಟ ಭಯಂಕರ ಎಂದೇ ಹೆಸರಾದಂತಹ ವಜ್ರಮುನಿಯವರ ಬಗ್ಗೆ ನಮಗೆ ತಿಳಿದಿರುವಂತಹ ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ. ವಜ್ರಮುನಿಯವರು ಮೂಲತಃ ಸದಾನಂದ ಸಾಗರ ಎಂದು ರಂಗಭೂಮಿಯಲ್ಲಿ ಗುರುತಿಸಿಕೊಂಡಿದ್ದರು. ನಂತರ ಚಿತ್ರರಂಗಕ್ಕೆ ಪಾದಾರ್ಪಣೆಯಾದ ಮೇಲೆ ವಜ್ರಮುನಿ ಎಂದು ಪ್ರಖ್ಯಾತರಾದರು. ಅವರ ಕಂಚಿನ ಕಂಠದಿಂದ ಮತ್ತು ಅದ್ಭುತವಾದ ಅಭಿನಯದಿಂದ ಕನ್ನಡ ಚಿತ್ರರಂಗದ ರಸಿಕರ ಮನದಲ್ಲಿ ಶಾಶ್ವತವಾದ ಸ್ಥಾನ ಗಳಿಸಿದರು. ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ಪ್ರಚಂಡ ರಾವಣ ಎಂಬ ನಾಟಕದಲ್ಲಿ ರಾವಣ ಪಾತ್ರ ವಹಿಸಿ ಬಹಳ ಜನಪ್ರಿಯತೆಯನ್ನು ಗಳಿಸಿದರು. ಇದರಿಂದ ಅವರಿಗೆ ನಟ ಭೈರವ ಮತ್ತು ನಟ ಭಯಂಕರ ಎಂಬ ಬಿರುದು ಗಳಿಸಿದರು. ವಜ್ರಮುನಿಯವರು ತಮ್ಮ ಚಿತ್ರರಂಗದ ಪಾದಾರ್ಪಣೆಯನ್ನು 1969ರಲ್ಲಿ ಪುಟ್ಟಣ್ಣ ಕಣ್ಗಾಳ್ ನಿರ್ದೇಶನದ ಮಲ್ಲಮ್ಮನ ಪವಾಡ ಚಿತ್ರದ ಮೂಲಕ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಿ ಬಹಳ ಜನಪ್ರಿಯರಾದರು. ಮುಂದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಖಳನಾಯಕನಾಗಿ ಶಂಕರ್ ಗುರು, ಗಿರಿಕನ್ಯೆ, ವಿಶೇಷವಾಗಿ ಸಂಪತ್ತಿಗೆ ಸವಾಲ್, ಸಿಪಾಯಿ ರಾಮು, ಪ್ರೇಮದ ಕಾಣಿಕೆ ಇಂತಹ ಚಿತ್ರಗಳಲ್ಲಿ ಅವರ ಮನೋಜ್ಞ ಅಭಿನಯದಿಂದ ಎಲ್ಲರ ಗಮನ ಸೆಳೆದರು. ಮುಂದೆ ಡಾಕ್ಟರ್ ರಾಜ್ಕುಮಾರ್ ಒಂದಿಗೆ ನಟಿಸಿ ಯಶಸ್ವಿ ಚಿತ್ರಗಳನ್ನು ನೀಡಿದರು. ಪ್ರೇಕ್ಷಕರು ಕನ್ನಡ ಚಿತ್ರ ಬಿಡುಗಡೆಯಾದಾಗ ವಜ್ರಮುನಿಯವರು ಆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆಂದು ಕಾಯುತ್ತಿದ್ದರು. ಏಕೆಂದರೆ ವಜ್ರಮುನಿಯವರು ಆ ಚಿತ್ರದಲ್ಲಿ ನಟಿಸಿದ್ದರೆ ಆ ಚಿತ್ರ ಬಹಳಷ್ಟು ಯಶಸ್ವಿಯಾಗಿರುವುದರಲ್ಲಿ ಸಂಶಯ ಇರುತ್ತಿರಲಿಲ್ಲ. ವಜ್ರಮುನಿಯವರು ರಾಜ್ಕುಮಾರ್ ಅಲ್ಲದೆ ಕನ್ನಡ ಚಿತ್ರರಂಗದ ಇನ್ನಿತರ ಪ್ರಮುಖ ನಟರಾದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಕರಾಟೆ ಕಿಂಗ್ ಶಂಕರ್ನಾಗ್, ರೆಬಲ್ ಸ್ಟಾರ್ ಅಂಬರೀಶ್ ಮತ್ತು ಟೈಗರ್ ಪ್ರಭಾಕರ್ ಹಾಗೂ ಇನ್ನಿತರ ನಾಯಕರೊಂದಿಗೆ ಖಳನಾಯಕನಾಗಿ ನಟಿಸಿ ಸುಪ್ರಸಿದ್ಧರಾದರು. ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವ ಕೊಡುಗೆಗೆ ಅವರಿಗೆ 2006ರಲ್ಲಿ ಜೀವಮಾನ ಕೊಡುಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ವಿಷ್ಣುವರ್ಧನ್ ಅವರೊಂದಿಗೆ ರಾಯರು ಬಂದರು ಮಾವನ ಮನೆಗೆ ಚಿತ್ರದಲ್ಲಿ ಪೊಲೀಸ್ ಪಾತ್ರದಲ್ಲಿ ನಟಿಸಿದಂತಹ ಪಾತ್ರ ಎಲ್ಲರ ಗಮನ ಸೆಳೆಯಿತು. ಮಲ್ಲಮ್ಮನ ಪವಾಡ ಮತ್ತು ಗೆಜ್ಜೆ ಪೂಜೆ ಚಿತ್ರದಲ್ಲಿ ನೀಡಿದ ಅವರ ಮನೋಜ್ಞ ಅಭಿನಯವನ್ನು ನೋಡಿ ನಿರ್ದೇಶಕ ಎಸ್ ಸಿದ್ದಲಿಂಗಯ್ಯನವರು ತಾಯಿ ದೇವರು ಚಿತ್ರದಲ್ಲಿ ಅವಕಾಶ ನೀಡಿದರು. ಹಾಗೆಯೇ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಬರುವ ಕೊನೆಯ ಸಂಭಾಷಣೆ ಚಿತ್ರಕ್ಕೆ ಮೆರುಗು ಕೊಟ್ಟಿತ್ತು. ಅವರ ಮತ್ತೊಂದು ಅಭಿನಯ ಭರ್ಜರಿ ಬೇಟೆ ಚಿತ್ರದಲ್ಲಿ ಅಂದನಾದ ಪಾತ್ರದಲ್ಲಿ ಮನಸೆಳೆಯುವಂತಹ ಅಭಿನಯ ವಜ್ರಮುನಿಯವರದಾಗಿತ್ತು. ಇಂದಿಗೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಖಳನಾಯಕರು ಬಂದರೂ ವಜ್ರಮುನಿಯವರನ್ನು ಮೀರಿಸುವಂತಹ ಖಳನಾಯಕ ಇಂದಿಗೂ ಬಂದಿಲ್ಲ. ಹೀಗೆಯೇ ವಜ್ರಮುನಿಯವರು ರಸಿಕರ ಮನದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ